ಅಮ್ಮ ನಾನು ಇದ್ದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಕೋಟೆ ಒಳಗೆ ಒಂದು ಇರುವೆ ಬಂದ್ರು ನನಗೆ ಗೊತ್ತಾಗತ್ತೆ. ಗೊತ್ತಾಗಬೇಕು. ಅಂಥದ್ರಲ್ಲಿ ನನಗೆ ಗೊತ್ತಿಲ್ಲದೆ ಇವತ್ತು ಇಲ್ಲಿಗೆ ಯಾರೋ ಬಂದಿದ್ದಾರೆ. ಯಾರು ಇವಳು? ಯಾರು ಇವಳು? ಯಾರು ಇವಳು? ಅಮ್ಮ ಅಮ್ಮ ಅಮ್ಮ, ನನ್ನ ಮಗಳು ಪಾರ್ವತಿ. ಇವತ್ತೇ ಹಳ್ಳಿಯಿಂದ ಬಂದಿದ್ದಾಳೆ. ಇಲ್ಲಿ ಆಚಾರ ವಿಚಾರ ಗೊತ್ತಿಲ್ಲ ಅವಳಿಗೆ, ಕ್ಷಮಿಸ್ಬಿಡಿ. ನನ್ನ ಅನುಮತಿ ಇಲ್ಲದೆ ಒಳಗೆ ಹೇಗೆ ಬಂದ್ಲು? ಅಮ್ಮ, ಹಳ್ಳಿಯಿಂದ ಮಗಳು ಬರ್ತಾಳೆ ಅಂತ ಸಾರ್ತಿ ನನಗೆ ಮೊದಲೇ ಹೇಳಿದರು. ನಾನೇ ನಿಮ್ಗೆ ಹೇಳಕ್ಕೆ ಮರ್ತೆ. ಐ ಆಮ್ ಸಾರಿ ಮಾ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಆದಿತ್ಯದ ದೊಡ್ಡ ಗುಣ. ಆದರೆ ತಪ್ಪು ಮಾಡಿ ಸಿಕ್ಕಾಕ್ಕೊಂಡವ್ರನ್ನ ಎಲ್ಲ ಟೈಮ್ನಲ್ಲೂ ರಕ್ಷಿಸ್ತಾನೆ ಅನ್ನೋ ಹುಚ್ಚು ಧೈರ್ಯ ಯಾರಿಗೂ ಇರಬಾರ್ದು. ಇನ್ನು ಮುಂದೆ ನಿನ್ನ ಮುಖ ನನಗೆ ಕಾಣಿಸಬಾರ್ದು. ಕರ್ಕೊಂಡು ಹೋಗು. ಏ ಹುಡುಗಿ, ನೀನು ಉಗುಳಿರೋ ಕಸಾನು ಎತ್ಕೊಂಡು ಹೋಗು. ಎಷ್ಟು ಅಳುವಂಥದ್ದು ಏನಾಯ್ತೆ ಪಾರು? ಅಮ್ಮನವ್ರ ಸೀರೆ ಹಾಳು ಮಾಡಿದೀಯಾ, ತಪ್ಪು ತಾನೆ? ನಾನೇನು ಬೇಕು ಅಂತ ಸೀರೆ ಹೇಳದ್ನ, ಅದು ಸಿಕ್ಕಾಕೊಂಡಿತ್ತು, ಬಿಡ್ಸೋಣ ಅಂತ ಹೋದೆ, ಹರಿದೋಯ್ತು. ಅದಕ್ಕೆ ಚಟಾರ್ ಅಂತ ಕಪಾಳಕ್ಕೆ ಹೊಡೆಯೋದ? ಅದು ನಿನ್ನ ಮುಂದೆನೆ. ಅಮ್ಮ ಅವ್ರಿಗೆ ನೀನು ನನ್ನ ಮಗಳು ಅಂತ ಗೊತ್ತಿಲ್ವಲ್ಲಮ್ಮ? ಪಾಪ ಅಕ್ಕನ ಕೆಂಪುಗಾಗೋಗಿದೆ. ಏಯ್ ಸುಮ್ಮನಿರೋ. ಅಲ್ಲ ಅಪ್ಪ, ನಾನು ಏನೋ ಒಳ್ಳೇದು ಮಾಡಕ್ಕೆ ಹೋದ್ರೆ ಅವ್ರಿಗದೆಲ್ಲ ತಪ್ಪಾಗೆ ಕಾಣುತ್ತೆ. ನಂಗೆ ಈ ಊರು, ಈ ಜನ, ಈ ಅಖಿಲಾಂಡೇಶ್ವರಿ ಅಮ್ಮವ್ರಿಗೆ ಯಾರೂ ಇಷ್ಟ ಆಗಿಲ್ಲ. ಅಖಿಲಾಂಡೇಶ್ವರಿ ಅಮ್ಮನವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಅವ್ರ ಬಗ್ಗೆ ಏನು ಗೊತ್ತಿಲ್ಲ ನಿನಗೆ. ಎಷ್ಟೋ ಜನರ ಪಾಲ್ಗೆ ದೇವರು ಕಣೆ ಅವರು. ಹಾಗೆಲ್ಲ ಸುಮ್ಮನೆ ಶಿಕ್ಷೆ ಕೊಡಲ್ಲ. ನೀನು ತಪ್ಪು ಮಾಡಿದಿ, ಅದಕ್ಕೆ ಹೊಡೆದಿದ್ದಾರೆ. ಅದು ಅಲ್ಲದೆ 16,000 ರೂಪಾಯಿ ಬೆಲೆ ಬಾಳೋ ಸೀರೆ ಅದು. ಇದೊಳ್ಳೆ ಚೆನ್ನಾಗೈತಲ್ಲಪ್ಪ. ಸೀರೆ ನೋಡಿದ ತಕ್ಷಣ ಅದ್ರ ಬೆಲೆ ಗೊತ್ತಾಗುತ್ತಾ? ಅದು ಸಿಕ್ಕಾಕೊಂಡಿತ್ತು, ಬಿಡ್ಸೋಣ ಅಂತ ಹೋದೆ. ನನಗಿದ್ಯಾವುದು ಸರಿ ಹೋಗ್ತಿಲ್ಲ, ನಾನು ಊರಿಗೆ ಹೋಗ್ತೀನಿ. ಪಾರು, ಏನು ಹೀಗೆ ಮಾತಾಡ್ತೀಯಾ? ಊರಲ್ಲಿ ನಿನ್ನ ನೋಡ್ಕೊಳ್ಳೋದಕ್ಕೆ ಯಾರಿದ್ದಾರೆ ಹೇಳು? ಒಬ್ಬಳೇ ಇರ್ತೀಯಾ? ಒಬ್ಬಳನ್ನೇ ಬಿಟ್ಟಿದ್ದಾನೆ ನೋಡು ಅಂತ ಊರು ಜನ ಎಲ್ಲ ನನ್ನ ಬೈಕೋತಾರೆ ಕಣೆ. ನಿಮ್ಮಮ್ಮ ಹೋದ್ಮೇಲೆ
ಮಕ್ಕಳನ್ನ ಹೇಗೆ ನೋಡ್ಕೋತಾನೋ ಏನು ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ಕೋತಿದ್ರು. ಅಂಥದ್ರಲ್ಲಿ ನೀನಿಗೆ ಹೋಗಿ ಊರಲ್ಲಿ ಕೂತ್ಬಿಟ್ರೆ ಅವ್ರ ಬಾಯಿಗೆ ಸಿಕ್ದಂಗೆ ಆಗಲ್ವ ಮಗಳೇ? ಏನೋ ಅಖಿಲಾಂಡೇಶ್ವರಿ ಅಮ್ಮ ಅವ್ರ ದಯದಿಂದ ಇದುವರೆಗೂ ಎಲ್ಲ ಚೆನ್ನಾಗಿದೆ. ಸಿಟ್ಟಿನಲ್ಲಿ ದೊಡ್ಡವರು ಒಂದು ಏಟು ಹೊಡೆದಿರ್ತಾರಮ್ಮ, ಅದನ್ನೆಲ್ಲ ಮನ್ಸಿಗೆ ಹಾಕ್ಕೋಬೇಡ. ಅವ್ರಿಗೆ ನಿನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ಪಾರು. ಹೋಗ್ತಾ ಹೋಗ್ತಾ ಅವ್ರಿಗೂ ನೀನು ಇಷ್ಟ ಆಗ್ತೀಯ ನೋಡು. ಏ ಅಕ್ಕ, ಪಾಪ ಅಪ್ಪ ಇಷ್ಟೊಂದು ಹೇಳ್ತಿದಾರೆ ತಾನೆ, ಅವ್ರ ಮಾತನ್ನ ಕೇಳ್ಬೇಕು ತಾನೆ. ಆಹಾ ಬಂದ್ಬಿಟ್ಟ ದೊಡ್ಡ ಮನುಷ್ಯ ಹೇಳಕ್ಕೆ. ಸುಮ್ಮನೆ ಕೂತ್ಕೊಳ್ಳೋ. ಮಗಳೇ, ಅಮ್ಮ ಅವ್ರ ಮನಸ್ಸು ತುಂಬ ಒಳ್ಳೆಯದು ಕಣೆ. ನೀನು ಅವ್ರ ಕಣ್ಮುಂದೆನೇ ಓಡಾಡ್ಕೊಂಡಿದ್ರೆ ಅವ್ರು ನೀನು ಚೆನ್ನಾಗಿ ನೋಡ್ಕೋತಾರೆ. ಒಂದು ಒಳ್ಳೆ ಗಂಡು ಹುಡುಕಿ ನಿನಗೆ ಮದುವೆ ಮಾಡಿ ಹೊಸ ಜೀವನ ರೂಪಿಸ್ಕೊಡ್ತಾರೆ ಕಣೆ. ನೋಡಿದ್ಯಾ, ನಾ ಹೇಳಲಿಲ್ಲ ಎಲ್ಲ ಒಳ್ಳೇದಾಗುತ್ತೆ ಅಂತ. ಅಮ್ಮ ಅವರು ಅವ್ರ ಆಶೀರ್ವಾದ ರೂಪದಲ್ಲಿ ಉಟ್ಕೊಂಡಿದ್ದು ಸೀರೆನೇ ಕೊಟ್ಟಿದ್ದಾರೆ. ಅಪ್ಪ ಅದೆಲ್ಲ ನಮ್ಗೆ ಯಾಕೆ ಅಕ್ಕ, ಬಸ್ ಹೊತ್ಕೊಂಡು ಊರಿಗೆ ಹೋಗ್ಬೇಕು ಅಂತಿದ್ದಲ್ಲ, ಬಾಕ ಹೋಗೋಣ. ಏನು ಬೇಕಿಲ್ಲ, ಇಲ್ಲೇ ಇರೋಣ. ಆ ಸೀರೆ ಸಿಕ್ಕಿದ ತಕ್ಷಣ ಆಟನೇ ಬದಲಾಯಿಸ್ಬಿಟ್ಟ. ಹಂಗಾರೆ ಊರಿಗೆ ಬರಲ್ವಾ ನೀನು? ಹೇ, ಈ ಸೀರೆ ಕೊಟ್ಟಿರೋ ಅರ್ಥ ಏನು ಹೇಳು? ನಾವು ಎಲ್ಲೂ ಹೋಗದೆ ಇಲ್ಲೇ ಇರಬೇಕು ಅಂತ. ಅಪ್ಪ, ಇದ್ರಲ್ಲೊಂದು ಹೊಸ ಲಂಗ ಹೊಲ್ಸ್ಕೊತೀನಿ. ಅಯ್ಯೋ ಬೇಡಮ್ಮ, ಯಾವುದೇ ಕಾರಣಕ್ಕೂ ನೀನು ಉಟ್ಕೊಂಡು ಅಮ್ಮ ಅವ್ರ ಮುಂದೆ ಕಾಣಿಸ್ಕೋಬಾರ್ದು. ನಾವು ಊರಿಗೆ ಹೋಗ್ತೀವಲ್ಲ, ಅಲ್ಲಿ ಉಟ್ಕೊಳ್ಳಿವಂತೆ. ಅಕ್ಕ, ಇದನ್ನ ಯಾವಾಗ ಉಟ್ಕೋಬೇಕು ಅಂತ ನನಗೆ ಗೊತ್ತು. ಯಾವಾಗ? ಆಮೇಲೆ ಹೇಳ್ತೀನಿ. ನೋಡಪ್ಪ ಅಲ್ಲಿ. ಏ ಬ್ರೋ ಬಚಾವಪ್ಪ ಬ್ರೋ. ಇವತ್ತು ನಂಗೆ ಶುಕ್ರ ದಶೆ ಗೊತ್ತಾ? ಮೊದಲು ನೀ ಬಚಾವ್ ಮಾಡಿದೆ, ಆಮೇಲೆ ಬಚಾವಮ್ಮ ಅದರಿಂದ ಬಂದು ದೇವತೆ ಥರ ಸೀರೆ ಹರಿತು. ರಾದಂತ ಮಾಡಿದ್ಲು. ಮಾಮ್ ಕಾನ್ಸಂಟ್ರೇಷನ್ ಫುಲ್ಲು ಡೈವರ್ಟ್ ಆಯಿತು. ನಾನು ಬಚಾವ್. ಇದೇ ಖುಷಿಗೆ ಒಂದು ಪೆಗ್ ಹಾಕಿ ಊಟ ಮಾಡೋಣ ಬಾ ಬ್ರೋ. ನಮ್ದಾಯ್ತು. ನಿಂದಾಯ್ತಾ? ನನ್ನ ಬಿಟ್ಟು? ಇವತ್ತು ನಿನ್ನ ಊಟ ನಮ್ಮ ಜೊತೆ ಅಲ್ಲ, ಮತ್ತೆ ಅಮ್ಮನ ಜೊತೆ. ಅಮ್ಮ ಕೈ ತುತ್ತು ಕೊಡೋಕೆ ರೂಮಲ್ಲಿ ಕಾಯ್ತಾ ಇದ್ದಾರೆ, ನೀನು ಅಲ್ಲೇ ಹೋಗ್ಬೇಕಂತೆ. ಬ್ರೋ ಪ್ರೀತು, ಹೋಗು ಹೋಗು ಅನ್ನಲ್ಲ. ಅಕ್ಕ ಬೇಡ ಕಣಕೋ. ಬೇಕು. ಹೋ ಅಕ್ಕ, ನಿನ್ ಕೈ ಮುಗಿತೀನಿ, ಕಾಲದ್ ಬೀಳ್ತೀನಿ, ಬೇಡ ಅಕ್ಕ. ಬೇಕು ಅಂದರೆ ಬೇಕು. ನಮ್ಮೂರಲ್ಲಿ ನಾನು ಹಾಡೋದನ್ನು ಕೇಳೇ ಎಲ್ಲರೂ ಮಲಗ್ತಿದ್ರು. ಅಷ್ಟು ಫೇಮಸ್ ನಾನು. ಈಗ ನಾನು ಹಾಡ್ತೀನಿ, ನೀನು ಕೇಳ್ತೀಯ, ನಿದ್ದೆ ಬರುತ್ತಷ್ಟೆ. ನಿದ್ದೆ ಪರ್ಮನೆಂಟ್ ನಿದ್ದೆ. ಯಾಕೋ? ಈಗ ನಾನು ಹಾಡ್ತೀನಿ, ನೀನು ಕೇಳ್ತೀಯ ಅಷ್ಟೇ. ನಾನು ಬೇಡ ಅಂದ್ರೆ ಬಿಡ್ತೀಯಾ? ಆಡು. ಏನದು? ರಿಂಗ್ ಟೋನ್ ಮಾಮ್. ಇವತ್ತೇ ಲಾಸ್ಟ್. ಇನ್ನೊಂದು ಸಲ ಇದು ನನ್ನ ಕಿವಿ ಮೇಲೆ ಬೀಳಬಾರ್ದು. ಡಿಲೀಟ್ ಮಾಡಿದೆ ಮಾಮ್. ಅದನ್ನೇನೋ ಡಿಲೀಟ್ ಮಾಡಿದೆ. ಈ ವಿಡಿಯೋ
ಇವಳೇನ ನನ್ನ ಸೊಸೆ? ನುಂಗು. ರಕ್ತದಲ್ಲಿ ಲೆಟ್ರ್ ಬರೆಯುವಷ್ಟು ಲವ್ ಮಾಡ್ತಾ ಇದೀಯಾ? ಮಾಮ್, ಅದು ಸುಮ್ಮನೆ ತಮಾಷೆಗೆ. ತಪ್ಪು 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 ತಪ್ಪು. ಮೊಬೈಲಲ್ಲಿ ಆಟ ಆಡೋದು ತಮಾಷೆ. ಹೆಣ್ಣುಮಕ್ಳ ಜೀವನದಲ್ಲಿ ಆಟ ಆಡೋದು ತಮಾಷೆ ಹೇಗಾಗುತ್ತೆ? ಹೆಣ್ಣುಗಳು ಅಂದರೆ ಭೋಗದ ವಸ್ತುಗಳು ಅಂತ ತಿಳ್ಕೊಂಡಿದೀಯಾ? ಈ ಮನೇಲಿ ಕೆಲಸದವಳಿಂದ ಹಿಡಿದು ನನ್ನವರೆಗೂ ಎಲ್ಲ ಹೆಣ್ಣು ಮಕ್ಕಳಿಗೂ ಗೌರವ ಇದೆ. ಇಂಥ ಮನೇಲಿ ಹುಟ್ಟಿ ಹುಡುಗಿರ ಹತ್ರ ಬಣ್ಣ ಬಣ್ಣದ ಕತೆ ಕಟ್ಟಿ ಆಟ ಆಡ್ತೀಯ. ನಿನ್ನ ಮನೆತನ ಯಾವುದು ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಸ್ಟೇಟಸ್ ಉಳಿಸ್ಕೊಳ್ಳೋದಕ್ಕೆ ಕೋಟಿ ಖರ್ಚಾದರೂ ಪರವಾಗಿಲ್ಲ, ಆದರೆ ಮನೆತನದ ಮರ್ಯಾದೆ ಕಡಿಮೆ ಮಾಡೋ ಒಂದು ಮಾತು ಖರ್ಚಾದರೂ ನಾನು ಸಹಿಸ್ಕೊಳ್ಳಲ್ಲ. ಮದುವೆ ಆಗೋ ಆಸೆ ಇದ್ದರೆ ನಮ್ಮ ಅಂತಸ್ತಿನ ಹುಡುಗಿನ ಪ್ರೀತಿಸೇ ಮದುವೆ ಆಗು. ಗೌರವದಿಂದ, ನಿಯತ್ತಾಗಿ. ಅಂಡರ್ಸ್ಟ್ಯಾಂಡ್? ಎಸ್ ಮಾಮ್. ಹೊಟ್ಟೆ ತುಂಬಿತು ಮಾಮ್. ಇನ್ನು ಮೊಸರನ್ನ ಇದೆ. ತಲೆಗೆ ಬಿಸಿ ಏರಿ ಹುಚ್ಚುಚ್ಚಾಗಾಡ್ತಿರೋ ನಿನ್ನಂಥವ್ರು ತಿನ್ನಲೇಬೇಕು. ಚಂದ ಮಾಮ ಬಾ, ಪೋಲಿ ಮಾಮ ಬಾರೋ, ಚಂದ ಮಾಮ ಬಾ, ಲಾಲಿ ಮಾಮ ಬಾರೋ, ಸುಮ್ಮನೆ ಕಟ್ಟಿದೆ ನಾನು ಕನಸೊಂದರ ಗೂಡನು ಬಾ, ಅಲ್ಲೇ ಕುಳಿತು ನೀನು ಒಂದು ಗುಟ್ಟನ್ನು ಹೇಳುವೆ ಬಾ, ಎಲ್ಲಿ ಯಾವಾಗ ಕಾಯಲಿ ನಾನಿನ್ನ. ಚಂದ ಮಾಮ ಬಾ, ಪೋಲಿ ಮಾಮ ಬಾರೋ, ಚಂದ ಮಾಮ ಬಾ, ಸಾವಿತ್ರಿ! ಲಾಲಿ ಮಾಮ ಬಾರೋ, ಸುಮ್ಮನೆ ಕಟ್ಟಿದೆ ನಾನು ಕನಸೊಂದರ ಗೂಡನು ಬಾ. ಸಾವಿತ್ರಿ! ಸಾವಿತ್ರಿ! ಅಮ್ಮ, ಏನದು ಹೊರಗಡೆ ಗಲಾಟೆ? ಯಾರದಷ್ಟು ಕೆಟ್ಟದಾಗ ಕಿರ್ಚ್ತಾ ಇರೋದು? ಇನ್ನು 5 ನಿಮಿಷಕ್ಕೆ ನನಗೆ ಆ ಶಬ್ದ ಕೇಳಿಸ್ಬಾರ್ದು. ಹೋಗಿ ನೋಡು. ಆಯ್ತಮ್ಮ, ಆಯ್ತು. ಮತ್ತೆ ಬಚಾವಮ್ಮನನ್ನ ಬಚಾವ್ ಮಾಡಲು ಈ ಚಾನ್ಸ್ ಮತ್ತೆ ಸಿಗಲ್ಲ. ಗೂಡನು ಬಾ, ಅಲ್ಲೇ ಕುಳಿತು ನೀನು ಒಂದು ಗುಟ್ಟನ್ನು ಹೇಳುವೆ ಬಾ, ಎಲ್ಲಿ ಯಾವಾಗ ಕಾಯಲಿ ನಾನಿನ್ನ. ಚಂದ ಮಾಮ ಬಾ, ಪೋಲಿ ಮಾಮ ಬಾರೋ, ಚಂದ ಮಾಮ ಬಾ. ಏನಿದು ಹುಡುಗಾಟ? ಯಾಕೆ ಹಿಂಗೆ ಕಿರಿಸ್ತಾ ಇದ್ರೆ ಇಬ್ರು? ಸಾವಿತ್ರಕ್ಕ ಪಾಪ ಗಣಿಗೆ ನಿದ್ದೆ ಬರಲಿಲ್ವಂತೆ, ಅದಕ್ಕೆ ಲಾಲಿ ಹಾಡಿ ಮಲಗಿಸ್ತಿದ್ದೆ. ಇಲ್ಲ ಸಾವಿತ್ರಕ್ಕ, ಸುಳ್ಳು ಹೇಳ್ತಾಳೆ. ನಾನು ಎಷ್ಟು ಬೇಡ ಅಂದ್ರೂ ಕತ್ತೆ ಕತ್ತೆ ಕಿರ್ಚ್ತಾಳೆ. ಹೇಯ್, ಏನೋ ತಮ್ಮ ಮಲಗ್ಲಿ ಅಂತ ಪ್ರೀತಿಯಿಂದ ಆಡೇಳಿದ್ರೆ ಮಕ್ಕ ಎಲ್ಲ ಮಾತಾಡ್ತೀಯ, ಮಕ್ಕದ ಮೇಲೆ ಹೊಡಿತೀನಿ. ಮೆತ್ತಗ್ ಮಾತಾಡು. ಈ ರೀತಿ ಕಿರಿಸ್ತಾ ಇರೋದು ಕೇಳಿಸ್ಕೊಂಡು ಅಮ್ಮವ್ರು ನನ್ನ ಇಲ್ಲಿ ಕಳ್ಸಿಯಾರೆ. ನೀನೇ ಈ ರೀತಿ ಕಿರಿಸ್ತಾ ಇರೋದನ್ನ ಗೊತ್ತಾಗೋಗ್ಬಿಟ್ರೆ ನಿನ್ನ ಕತೆ ಅಷ್ಟೇ. ಅಮ್ಮವ್ರಿಗೆ ನಿದ್ದೆ ಬಂದಿಲ್ಲ ಅಂದ್ರೆ ಅವ್ರಿಗೂ ಬೇಕಾದ್ರೆ ಲಾಲಿ ಹಾಡ್ಲಾ? ತಾಯಿ ತೆಪ್ಪಗಿದ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಉಸಿರು ಆಚೆಗಡೆ ಬಂದ್ರೆ ನಾನೇ ಜುಟ್ಟಿಡ್ದು ಹೊರಗಡೆ ಹಾಕ್ತೀನಿ. ಅರ್ಥ ಆಯ್ತಾ? ತೆಪ್ಪಗೆ ಮಲ್ಕೊಳ್ಳಿ. ಅಮ್ಮ, ತಾಯಿ, ಇನ್ನೀನುಂಟು ನಿನ್ನ ಹಾಡುಂಟು, ನನ್ನನ್ನು ಬಿಟ್ಬಿಡು. ನಾನೋಗಿ ಮನೆ ಒಳಗಡೆ ಮಲ್ಕೋತೀನಿ. ಚಂದ ಮಾಮ ಬರ, ಚಂದ ಮಾಮ ಬರೋ ಅಂತ. ಏಯ್, ಹೋಗೋ ಹೋಗೋ. ಯಾರು ಹೋದ್ರೇನು ಯಾರು ಬೇಡ ಅಂದ್ರೇನು ನನಗೋಸ್ಕರ ನಾನು ಮನ್ಸಲ್ಲೇ ಆಡ್ಕೋತೀನಿ. ಏನು ಅಂಕಿಸಿತಿದ್ಯಾ? ಜನ ನನ್ನ ಬೈದ್ರೆ ನಿಂಗೆ ಖುಷಿನಾ? ಅಲ್ಲ, ನನ್ನ ಪಾಡಿಗೆ ನನ್ನ ಮನ್ಸಲ್ಲಿ ಹಾಡಿದ್ರೆ ನಿನಗೂ ತೊಂದ್ರೆನಾ? ಏಯ್, ಏನ್ ಗುಮ್ಮನ್ ಗುಸ್ಕೊಂತಾರ ಬಚ್ಚಿಟ್ಕೋತಿದ್ಯಾ? ಬಚ್ಚಿಟ್ಕೊಂಡಿದ್ದೀನ? ಅಲ್ಲ, ಆಹಾ, ನಿಂಚಷ್ಟೇ ನಂಗೆ ಗೊತ್ತಾಗಲ್ವಾ? ನೀನ್ ನನ್ನ ನೋಡಿ ತಾನೇ ನಗ್ತಿರೋದು.
ನನ್ನನ್ನು ಯಾರು ಅನ್ಕೊಂಡಿದ್ಯಾ? ಪಾರು, ಪಂಡ್ರಾಪುರದ ಪಾರ್ವತಿ, ಊರಿಗೊಬ್ಳೆ ಪಾರು. ನನ್ನ ಹತ್ರ ನಿನ್ನ ಕಣ್ಣ ಮುಚ್ಚಾಲೆ ಆಟ ಇಟ್ಕೋಬೇಡ. ನಂಗೆ ನಿಜವಾಗ್ಲೂ ನಿನ್ನ ಮೇಲೆ ಕೋಪ ಬಂದಿದೆ ಗೊತ್ತಾ? ಅಲ್ಲ ಅದು ನಂಗೆ ಏನಾದ್ರು ತಲೆ ಕೆಟ್ರೆ ನಾಳೆನೆ ನಿನ್ನ ನೆಲಕ್ಕೆ ನೆಟ್ ನೀರು ಹಾಕಲ್ಲ ಅಷ್ಟೇ. ಏನು ಹೆದರ್ಕೊಂಡ್ಬಿಟ್ಯಾ? ಸುಮ್ಮನೆ ತಮಾಷೆಗೆ. ಅಲ್ಲ, ನಂಗೊಂದು ಡೌಟು, ಇದು ಮನೇನಾ ಇಲ್ಲ ಜೈಲಾ ಅಂತ. ನಂಗಿಂತ ನೀನೇ ವಾಸಿ, ಆರಾಮಾಗಿ ಗಾಳಿಲಿ ಬೆಳೀತಾ ಇದೆಯಾ. ಆದರೆ ನನ್ನ ನೋಡು, ಊರಲ್ಲಿ ಹುಲಿ, ಇಲ್ಲಿ ಇಲ್ಲಿ. ಇನ್ಮೇಲೆ ನಿನ್ನನ್ನು ನೋಡಿ ನಗಬಾರ್ದು ಆಯ್ತಾ? ಯಾಕೆ ಹೇಳು? ನಾನು ನೀನು ಫ್ರೆಂಡ್ಸ್ ಅಲ್ವಾ? ಅಮ್ಮ ಗೋಮಾತೆ, ನನ್ನ ಹೆಸರು ಪಾರು ಅಂತ. ಈ ಊರಿಗೆ ಹೊಸ ಎಂಟ್ರಿ. ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣಿಗೆ ಅಲ್ವಾ ಅರ್ಥ ಆಗೋದು. ಅದಕ್ಕೆ ನಾನು ನಿನ್ನ ಹತ್ರ ಬಂದಿರೋದು. ನಾನು ಹಿಂದೆ ಹೋಗಿ 3 ಎಣಿಸ್ತೀನಿ. ಅಷ್ಟರಲ್ಲಿ ಈ ಮಂಕ್ರಿಗೆ ಸಗಣಿ, ಈ ತುಂಬ ಗಂಜಲ ಕೊಡಬೇಕು, ಸರಿನಾ? ನಮ್ಮೂರಿಂದ ಒಂದು ದಾಸವಾಳದ ಗಿಡ ತೊಗೊಂಬಂದಿದ್ದೀನಿ. ಅದನ್ನ ನೆಡೋದಕ್ಕೆ ನಂಗೆ ಇದೆಲ್ಲ ಬೇಕು. ಅದು ಮೊದಲು ಹೂ ಬಿಡುತ್ತಲ್ಲ, ಅದನ್ನು ತೊಗೊಂಬಂದು ನಾನು ನಿನಗೆ ಮುಡಿಸ್ತೀನಿ, ಸರಿನಾ? ಈಗ ನಾನು 3 ಎಣಿಸ್ತೀನಿ. ಅಷ್ಟರಲ್ಲಿ ನೀನು ನನಗೆ ಸಗಣಿ ಕೊಡಬೇಕು. 1 2 3. ಯಾಕೆ ಅರ್ಥ ಆಗ್ಲಿಲ್ವಾ? ಓ, ಈ ಊರಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ಇಂಗ್ಲೀಷ್ ಬರುತ್ತೆ, ಆದರೆ ನಿನಗೆ ಬರಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡು, ನಾನು ಕನ್ನಡದಲ್ಲಿ ಹೇಳ್ತೀನಿ. 1 2 3. ಅಯ್ಯೋ, ನಿನಗೆ ಕನ್ನಡನೂ ಬರಲ್ವಾ? ಮತ್ತಿನ್ ಯಾವ ಭಾಷೆಯಲ್ಲಿ ಹೇಳೋದು ನಿನಗೆ? ಲೇ ಹುಡುಗಿ, ಯಾರಮ್ಮ ನೀನು? ಯಾರು ತಾವು ಮಾತಾಡ್ತಾ ಇದೀಯಾ? ಓ, ನಾನಾ ಪಾರು ಅಂತ. ಅದೇ ಅರಸನಕೋಟೆ ಅಖಿಲಾಂಡೇಶ್ವರಿ ಅಮ್ಮವ್ರಿದಾರಲ್ಲ. ಓ, ನಿಮಗೆ ನಾನು ಯಾರು ಅಂತ ಹೇಳಲೇ ಇಲ್ಲ ಅಲ್ವಾ? ಅಖಿಲಾಂಡೇಶ್ವರಿ ಅಮ್ಮವ್ರ ಮನೇಲಿ ಹಾ. ಅಲ್ಲ, ಅಷ್ಟೊತ್ತಿಂದ ಕೇಳ್ತಿದ್ದೀನಿ, ಕೊಟ್ಟಿಲ್ಲ. ಅಮ್ಮವ್ರ ಹೆಸರು ಹೇಳ್ತಿದ್ದಂಗೆ ಕೊಟ್ಬಿಟ್ಯಾ? ಆಹಾ ಹಾ ಹಾ, ಬಾರಿ ಇದೆಯಾ ನೀನು. ಬ್ರೋ 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 ಏನೋ ನಿನ್ನೆ ಬಚಾವ್ ಮಾಡೋದಲ್ಲ ನನ್ನ ಬಚಾವಮ್ಮ. ಅವಳು ನಾಲ್ಕು ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ, ಕಾಣಿಸ್ತಾನೆ ಇಲ್ಲ. ನಿಂಗೇನಾದ್ರೂ ಕಾಣಿಸಲ್ಲ ಬ್ರೋ? ಪ್ರೀತು, ನೆನ್ನೆ ಇನ್ನೂ ಕಿರಿಕ್ ಮಾಡ್ಕೊಂಡಿದ್ಯಾ, ಇವಾಗ ಏನು ತರಲೆ ಕೆಲಸ ಮಾಡಕೊಟ್ಟಿದ್ಯಾ? ರಿಲ್ಯಾಕ್ಸ್ ಬ್ರೋ, ಥ್ಯಾಂಕ್ಸ್ ಹೇಳೋಕ್ಕೆ ಬಚಾವಮ್ಮನ ಹುಡುಕ್ತಾ ಇದ್ದೀನಿ. ಅಮ್ಮ ಹೇಳ್ಕೊಟ್ಟಿಲ್ವಾ ಹೆಲ್ಪ್ ಮಾಡಿದ್ರು ಥ್ಯಾಂಕ್ಸ್ ಹೇಳು ಅಂತ? ಏನು ಬ್ರೋ, ದೊಡ್ಡವನಾಗಿ ಚಿಕ್ಕವನ ಹತ್ರ ಹೇಳಿಸ್ಕೊತಿದ್ಯಾ? ಚಿಚಿ, ಐ ಡೋಂಟ್ ಲೈಕ್ ದಿಸ್. ನೌ ಸ್ಟಾರ್ಟ್ಸ್ ಆಪರೇಷನ್ ಬಚಾವಮ್ಮ. ರಮೇಶಣ್ಣ, ರಮೇಶಣ್ಣ. ಯಾರು? ಪಾರು ನೀನಾ? ಏನಿದ್ ಕಸ? ಏನ ಕಸಾನ? ಸಗಣಿ ಗಂಜಲ ಇದು. ಇದನ್ ಕಸ ಅಂತೀರಲ್ಲ. ಸರಿ, ಇದು ಯಾಕಮ್ಮ? ಇದೇನನ್ನ ಹಿಂಗೆ ಕೇಳ್ಬಿಟ್ರಿ? ಸಗಣಿನ ಮನೆ ಅಂಗ್ಳಕ್ಕೆ ಹಾಕ್ತಾರೆ, ಹುಳ ಹುಪ್ಪಟೆ ಬರ್ದೇ ಇರಲಿ ಅಂತ. ಗೊಬ್ಬರಕ್ಕೆ ಹಾಕ್ತಾರೆ, ಗಿಡ ಚೆನ್ನಾಗಿ ಬೆಳೀಲಿ ಅಂತ. ಗಂಜಲನ್ ಕುಡಿತಾರಣ್ಣ, ಔಷಧಿ ಥರ. ಇದನ್ ಕಸ ಅಂತೀರಲ್ಲ, ಪ್ರಸಾದ ಅಂತ ಕಣ್ಗೊತ್ಕೊಳ್ಳಿ. ಅದೆಲ್ಲ ನನಗೂ ಗೊತ್ತಮ್ಮ, ಆದರೆ ನೀನು ಒಳಗಡೆ ತೊಗೊಂಡೋದ್ರೆ ಅಮ್ಮ ನನಗೆ ಕೇಳ್ತಾರೆ ಯಾಕೆ ಒಳಗಡೆ ಬಿಟ್ಟೆ ಅಂತ.
ನೀನೇನು ಹೇಳೋದು ನಾನು ಬಿಡಲ್ಲ. ಮೊದಲು ಆಚೆ ತಗೊಂಡೋಗಿದ್ದೀನ. ಈ ಅಣ್ಣ ನನ್ನ ಒಳಗಡೆನೆ ಬಿಡಲ್ಲ ಅಂತಾರಲ್ಲ, ಏನು ಮಾಡಲಿ? ಅಣ್ಣ ನಿಮಗೆ ಮದುವೆ ಆಗಿದೆಯಾ? ಅಯ್ಯೋ ಇನ್ನೂ ಇಲ್ಲ ಪಾರು, ಹೆಣ್ಣು ಹುಡುಕ್ತಾನೇ ಇದ್ದೀನಿ. ನನಗೆ ಯಾರು ಹೆಣ್ಣೇ ಕೊಡಲ್ಲ ಅಂತಾರೆ. ನೀವು ಈ ಥರ ಎಲ್ಲ ಒಳ್ಳೆ ಕೆಲಸ ಮಾಡಿಲ್ಲ, ಅದಕ್ಕೆ ನಿಮ್ಗಿನ್ನ ಹುಡುಗಿ ಸಿಕ್ಕಿಲ್ಲ. ನಿಮ್ಗೊಂದು ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗಿ ಒಳ್ಳೆ ಮಕ್ಕಳಾಗಿ ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನೀವು ಈ ಥರ ಒಳ್ಳೆ ಕೆಲಸ ಎಲ್ಲ ಮಾಡಬೇಕು. ಮಾಡಿಲ್ಲ ಅಂತಂದ್ರು ಒಳ್ಳೆ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಕೊಡಬೇಕು. ಈಗ ಹೇಳಿ, ನಾನು ಒಳಗಡೆ ಹೋಗ್ಲಾ ಇಲ್ಲ ಹೊರಗಡೆ ಹೋಗ್ಲಾ? ಸರಿ ಸರಿ, ಒಳಗಡೆ ಹೋಗು. ಆದರೆ ಅಮ್ಮವ್ರು ಇವಾಗ ವಾಕಿಂಗ್ ಬರೋ ಟೈಮು, ಯಾರ್ಗೂ ಕಾಣಿಸ್ಕೋಬೇಡ. ಸೈಡಲ್ಲಿ ಹೊಟ್ಟೋಗು. ಹೋಗು. ನೆನ್ನೆ ಅಮ್ಮ ಹೊಡೆದಾಗ ಇದ್ಯಾರೋ ಹುಚ್ಚು ಹುಡುಗಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಳು ತುಂಬ ಸೆನ್ಸಿಟಿವ್ ಆಗಿರೋ ಹುಡುಗಿನೇ. ಒಂದು ಗಿಡಕ್ಕೆ ಎಷ್ಟು ಪ್ರೀತಿ ತೋರಿಸೋಳು, ಇನ್ನು ತನ್ನೋರು ತನ್ನ ಮನೆಯವ್ರಿಗೆ ಎಷ್ಟು ಪ್ರೀತಿ ತೋರಿಸ್ಬೋದು. ಬಚಾವಮ್ಮ. ಬಚಾವಮ್ಮ ಇಲ್ಲೇ ಇದ್ದಾಳೆ, ಮಾತಾಡ್ಸೋಣ. ಅಯ್ಯಯ್ಯೋ ಮಾಮ್, ಇನ್ನು ಮುಂದೆ ನಿನ್ನ ಮುಖ ನನಗೆ ಕಾಣಿಸಬಾರ್ದು. ನೆನ್ನೆ ಇನ್ನು ನನ್ನ ಕಣ್ಮುಂದೆ ಕಾಣಿಸ್ಬೇಡ ಅಂತ ಈ ಹುಡುಗಿಗೆ ಹೇಳಿದ್ರು. ಇವಾಗ ಏನಾದರೂ ಇವಳನ್ನ ನೋಡಿದ್ರೆ ಅಷ್ಟೇ. ಯಾಕೋ ಶಕುನೇ ಸರಿ ಇಲ್ಲ ಅನ್ಸುತ್ತೆ. ಬಚಾವಮ್ಮನ ಆಮೇಲೆ ಮಾತಾಡಿಸ್ತೀನಿ. ಎಸ್ಕೆ ನೀರು ಖಾಲಿಯಾಗೋಗಿದೆ, ತಡಿ ಹೋಗಿ ತರ್ತೀನಿ. ಸಾವಿತ್ರಿ, ಹೂವು ತುಂಬ ಚೆನ್ನಾಗಿದೆ, ತಗೊಂಡ್ ಬಾ. ಯಾಕೆ ಕಿಚ್ತಾ ಇದ್ದೀರಾ? ಸಾವಿತ್ರಿ, ಹೂವು ಕಿತ್ಕೊಂಡು ಬಾ ಅಂದ್ರೆ ಏನ್ ಮಾಡ್ತಿದೀಯಾ? ಅದು ಅಮ್ಮ, ರಘು ಮೊದಲನೇ ಸಲ ನನಗೆ ಕೊಟ್ಟಿದ್ದು ದಾಸವಾಳ ಹೂವನ್ನೇ. ಎಷ್ಟೊಂದು ನೆನಪುಗಳು. 25 ವರ್ಷಗಳು 25 ದಿನಗಳ ಹಾಗೆ ಕಳೆದು ಹೋದ್ವು.
ಈ ಹೂ ಇರಬೇಕಾದ್ದು ಇಲ್ಲಲ್ಲ, ದೇವ್ರ ಮನೇಲಿ. ಸಾಕ್ಷಾತ್ ದೇವತೆನೇ ಬಂದು ನಾನು ಬೆಳೆಸಿರೋ ಹೂ ಕಿತ್ತಂಗಾಯ್ತು. ಎಲ್ಲಿ ಮಾಮ್ ಕಾಣಿಸ್ತಾನೆಲ್ಲ? ಬಚಾವಮ್ಮ ಬಚಾವ್ ಆಗ್ಬಿಟ್ಲಾ? ನೋಡಿದ್ಯಾ ನೀನು ಬಿಟ್ಟಿದ್ದ ಹೂವು ಎಷ್ಟು ಪುಣ್ಯ ಮಾಡಿದೆ ಅಂತ. ಅಮ್ಮವರೇ ಅದನ್ನ ದೇವ್ರ ಮುಡಿಗೆ ಅರ್ಪಿಸ್ತಿದ್ದಾರೆ. ಇದಕ್ಕಿನ್ನ ಬೇರೆ ಇನ್ನೇನು ಬೇಕು ನಿನಗೆ? ಬೇಜಾರು ಮಾಡ್ಕೋಬೇಡ, ಮತ್ತಷ್ಟು ನೀರು ಗೊಬ್ಬರ ಎಲ್ಲ ಹಾಕಿ ಇನ್ನೊಂದು ಹೂ ಬಿಡೋ ಥರ ಮಾಡ್ತೀನಿ, ಸರಿನಾ? ಇವಳಾರ್ ಗುರು, ಸಿಲ್ಲಿ ಗರ್ಲ್, ಗಿಡ ಮರ ಪ್ರಾಣಿ ಪಕ್ಷಿ ಜೊತೆ ಎಲ್ಲ ಮಾತಾಡ್ತಿದ್ದಾಳೆ. ಯಾವುದು ಮೆಂಟ್ಲಿರ್ಬೇಕು ಬ್ರೋ. ನಮ್ಮಪ್ಪ ಅಮ್ಮನ ಪ್ರೀತಿಯ ಸಂಕೇತ ನೀನು. ನೀನೇ ಅಲ್ವಾ ನಮ್ಮ ಅಪ್ಪ ಅಮ್ಮ ಸೇರೋದಕ್ಕೆ ಕಾರಣ. ನೀನು ಹೇಗೆ ಇಷ್ಟು ವರ್ಷ ಅವರಿಬ್ಬರನ್ನ ಕಾಪಾಡ್ಕೊಂಬಂದಿದ್ಯೋ ಹಾಗೆ ನಾನು ನಿನ್ನನ್ನು ಕಾಪಾಡ್ಕೊಂಬಂದಿದ್ದೀನಿ. ಅವ್ರ 25ನೇ ಆ್ಯನಿವರ್ಸರಿಗೆ ನೀನೇ ನಾನು ಅವ್ರಿಗೆ ಕೊಡ್ತಾ ಇರೋ ಗಿಫ್ಟ್. ಓ ಮೈ ಗಾಡ್, ಡಿಸಾಸ್ಟರ್. ಅಲ್ಲಿ ನೋಡಿದ್ರೆ ಬಚಾವಮ್ಮ ಹೂವಿನ ಗಿಡ ಜೊತೆ ಮಾತಾಡ್ತಿದ್ದಾಳೆ, ಇಲ್ಲಿ ಇವನು ಹೂವಿನ ಜೊತೆ ಮಾತಾಡ್ತಿದ್ದಾನೆ. ಅಯ್ಯೋ, ಬಚಾವಮ್ಮ ಇವನ ಪಾಲಿಗೆ ಹುಚ್ಚಿಡ್ಸಮ್ಮ ಆಗ್ಬಿಟ್ಲಾ? ಇಲ್ಲಿದ್ದರೆ ನಾನು ಗೋಡೆ ಮಂಚ ಲೈಟು ಸ್ವಿಚ್ಚು ಎಲ್ಲ ಜೊತೆ ಮಾತಾಡೋಕೆ ಶುರು ಮಾಡ್ಬಿಡ್ತೀನಿ. ಎಸ್ಕೇಪ್.